ಅವ್ರು ಪರಿಹಾರ ಕಂಡುಕೊಳ್ಳಿಕ್ಕೆ ಎಲ್ಲರೂ ದಾರಿ ಹುಡುಕ್ಬೇಕಲ್ಲ. ಈಗ ಆರೋಪ ಮಾಡಿದಾರೆ ಓಕೆ ನಿಜ, ಕಂಡುಕೊಳ್ಳಿಕ್ಕೆ ಏನು ದಾರಿ? ಸಿ ಎಮ್ ಅವರಿದ್ದಾರೆ, ಲೋಕಾಯುಕ್ತ ಇದೆ, ಅಥವಾ ಮತ್ತಾರು ಹೈಯರ್ ಅಥಾರಿಟಿ ಇದ್ದಾರೆ, ಅವ್ರ ಗಮನಕ್ಕೆ ತರಬೇಕು, ಪರಿಹಾರ ಮಾಡುವಂಥ ಪ್ರಯತ್ನ ಮಾಡಬೇಕು ಅಷ್ಟೇ. ನಿಜ ಅದರಲ್ಲಿ ಇದ್ದೇ ಇದ್ದಾರೆ, ಆದರೆ ಅದಷ್ಟು ಯಾಕೆ ಹೆಚ್ಚಾಯಿತು, ಬಾಕಿಗಳಿಗೆ ಕಾರಣ ಕೂಡ ಚಿಂತನೆ ಆಗಬೇಕು. ಅಂದರೆ ಅದ್ರ ಬಗ್ಗೆ ಪ್ರಗತಿ ಪರಿಶೀಲನೆ ಅಂತ ಏನಂತಲ್ಲ ನಾವು, ಅದ್ರ ವರದಿ. ಸೊ ನಾವು ಪದೇ ಪದೇ ಹೇಳಿದ್ದೀವಿ, ಅದು ಹಿಂದೆ BJP ಸರ್ಕಾರದಲ್ಲಿ ಬಜೆಟ್ ಸಪೋರ್ಟ್ ಇಲ್ಲೇ ಕೊಟ್ಟೋಗಿದ್ದಾರೆ. ಹೀಗಾಗಿ ಬ್ಯಾಲೆನ್ಸ್ ಆಗಲಿಕ್ಕೆ ಅದು ಮೂಲ ಕಾರಣ. ಸೊ ಅವರು ಆ ರೀತಿ ಮಾಡದೇ ಹೋಗಿದ್ರೆ BJP ಅವರು ಹಿಂದಿನ ಸರ್ಕಾರ, ಸೊ ಈ ಪರಿಸ್ಥಿತಿ ನಿರ್ಮಾಣ ಆಗ್ತಿರ್ಲಿಲ್ಲ. ಸೊ ಇದಕ್ಕೆ ಮೂಲ ಕಾರಣ ಹಿಂದಿನ ಸರ್ಕಾರ, BJP ಸರ್ಕಾರ, ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಇದನ್ನು ಸದನ್ನಲ್ಲಿ ಕೂಡ CM ಅವರು ಹೇಳಿದ್ದಾರೆ, ಕನ್ಸರ್ನ್ ಮಂತ್ರಿಗಳು ಕೂಡ ಹೇಳಿದ್ದಾರೆ ಇದು ಯಾಕಾಗಿದೆ ಅಂತ. ಸೊ ಅಲ್ಲಿ ಉದ್ಭವ ಆಗಿರುವಂಥ ಸಮಸ್ಯೆ, ಅವರೆಲ್ಲ ಪೇಮೆಂಟ್ ಕೆಲಸ ಆಗಿದೆ, ಆಗಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಆದರೆ ಪೇಮೆಂಟ್ ಮಾಡಲಿಕ್ಕೆ ಟೈಮ್ ಬೇಕಷ್ಟೇ, ತಕ್ಷಣ ಆಗೋಲ್ಲ. ಇಲ್ಲ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ನಮ್ಗೆ ಯಾರು ನಮ್ಮ ಗಮನಕ್ಕೆ ಯಾರು ತಂದಿಲ್ಲ, ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಪರಿಹಾರ ಅಂದರೆ ತಪ್ಪು ಮಾಡಿದ ಹಿಂದಿನ ಸರ್ಕಾರ, ಹೌದು ಮತ್ತೆ ಅವರೇ ಮಾಡಿರಲ್ಲ, ಮತ್ತೆ ನಾನು ಬೇರೆ ಬೇರೆ ಇಲಾಖೆಯಿಂದ ಸಾಕಷ್ಟು ಇದೆ, ನಿರ್ದಿಷ್ಟವಾಗಿಲ್ಲ, ಸುಮಾರು ಇದೆ. ಎಲ್ಲ ಇಲಾಖೆಯಲ್ಲಿ ಕೂಡ ಇಟ್ಟೋಗಿದ್ದಾರೆ. ಹೈಯೆಸ್ಟ್ ಇರೋದು ನೀರಾವರಿ ಇದೆ ಹೈಯೆಸ್ಟು, ನಂತರ ನಮ್ದು ಇಲಾಖೆ ಇದೆ, ಬೇರೆ ಬೇರೆ ಇಲಾಖೆಯಲ್ಲಿ ಇದು ಸುಮಾರಾಗಿದೆ. ಅದೇನೋ ನಿಲ್ಲಿಸ್ಲಿಕ್ಕೆ ಬರಲ್ಲ, ಅವ್ರು ಹೇಳ್ತಾರೆ ಅಷ್ಟೇ, ನಿಲ್ಲಿಸ್ಲಿಕ್ಕೆ ಯಾರು? ಈಗ ಅವ್ರವ್ರ ಇಂಡಿವಿಜುವಲ್ ಅವ್ರಿಗೆ ಯಾರಿಗೆ ಒಳ್ಳೆ ಕಂಫರ್ಟ್ ಇದೆ ಹಾಕಿ ಹಾಕ್ತಾರೆ. ಈಗ ಅವರ ಒತ್ತಡ ಎಲ್ಲ ದುಡ್ಡು ಒಬ್ಬೇ ಬರಬೇಕಂತ, ನಮ್ಮದು ನಾವು ಎಷ್ಟು ಮಾಡಿದ್ರೆ ಅಷ್ಟು ಕೊಡ್ತಾ ಇದ್ದೀರಿ, ಅಷ್ಟು ಮಾಡೇ ಮಾಡ್ತಾರೆ ಕೆಲಸ. ಈಗ ನಮ್ಮ ಅವಧಿಯಲ್ಲಿ ಏನಾಗಿದೆ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತಾ ಇದೀವಿ ಅವರೇ. ಈಗ ಅವ್ರು ಹಿಂದಿಂದ ಕಾಲಕ್ಕೆ ಕೊಡೋತಾರೆ, ಅದು ಕೊಡ್ಲಿಕ್ಕೆ ಆಗೋಲ್ಲ. ಅವರು ಸಮಸ್ಯೆ ಇದ್ದೇ ಇದೆ, ಅದಕ್ಕೆ ಅವ್ರಿಗೆ ಗೊತ್ತಿದ್ದ ವಿಚಾರ, ಅವ್ರಿಗೇನು ಹೊಸದೇನಲ್ಲ. ನೀವು ಮುಂದಿನ ಸಾರಿ ಬಂದಾಗ ನಿಮಗೆ PPT ಪ್ರೆಸೆಂಟೇಷನ್ ಮಾಡ್ತೀವಿ, ಇಲ್ಲ ಅದು ಯಾಕೆ ಹಿಂಗಾಗಿತ್ತು ಅಂತ ನಿಮಗೆ ತೋರಿಸ್ತೀವಿ, ನಿಮಗೂ ಒಂದು ಐಡಿಯಾ ಇರಲಿ. ಮತ್ತು ಆದೇಶದಲ್ಲಿ ಏನು ಬರೆದು ಆದೇಶ ಕೊಟ್ಟಿದ್ದಾರೆ ಅದನ್ನು ತೋರಿಸ್ತೀನಿ ನಿಮಗೆ, ಹೆಂಗೆ ಇವ್ರನ್ನ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ದಾರೆ ಅಂದರೆ ಅದನ್ನು ತೋರಿಸ್ತೀವಿ. ಅಂದರೆ ಈಗಿಲ್ಲ, ನೆಕ್ಸ್ಟ್ ಟೈಮ್ ಬನ್ನಿ, ಎಲ್ಲಿ ವೇರಿಯೇಷನ್ ಆಯಿತು, ಹೆಂಗೆ ಆಯಿತು ನಿಮಗೂ ಅಂತಂದ್ರೆ ನಿಮ್ಗೆ ಐಡಿಯಾ ಬರ್ತಿದೆ. ಒಂದು ನಮ್ಮ ಇಲಾಖೆಯಲ್ಲೇ 12,000 ಕೋಟಿ ಎಕ್ಸ್ಟ್ರಾ ಇತ್ತು, ನಮ್ದು ಒಂದೇ ಇಲಾಖೆ ವಿದೌಟ್ ಬಜೆಟ್ ಸಪೋರ್ಟು 12,000 ಕೋಟಿ ಕೊಡದೇನೆ ಅಷ್ಟಿತ್ತು ನಾವು. ಸೊ ಈಗ ಅದನ್ನು 3,000 ಕಡಿಮೆ ಮಾಡಿದ್ವಿ ನಾವು, 3,000 ಕೋಟಿ ಕಡಿಮೆ ಮಾಡಿದ್ವಿ. ಅಂದರೆ ಹೊಸ ವರ್ಕ್ ಕೊಟ್ಟಿಲ್ಲ ನಾವು, ಯಾವುದು ಬ್ಯಾಲೆನ್ಸ್ ಮಾಡಿದ್ದೀವಿ. ಸೊ ಅದೇ ಈಗ 3,000 ಕೋಟಿ ಅವರಿಗೆ ದುಡ್ಡು ಹೋಗಿದೆ, ಇನ್ನೂ 9,000 ಕೋಟಿ ಉಳಿದಿದೆ ನಮ್ಮ ಇಲಾಖೆಯಲ್ಲಿ. ಸೊ ಇನ್ನೂ ಬ್ಯಾಲೆನ್ಸ್ ಮಾಡಿದ್ರೆ ಇನ್ನೂ ಸ್ವಲ್ಪ ಅವ್ರಿಗೆ ಪುಷ್ ಮಾಡ್ಬೋದು. ಸೊ ಆ ಥರ ನಾವು ಬ್ಯಾಲೆನ್ಸ್ ಮಾಡ್ತಾಯಿದ್ದೀವಿ. ಅಂದರೆ ಇಲ್ಲಿ ನಾವು ನಿಯಂತ್ರಣ ಇಟ್ಟಿದ್ದೀವಿ, ಅವ್ರ ಥರ ಬೇಕಾಬಿಟ್ಟು ಕೆಲಸ ಕೊಟ್ಟರೆ ಇನ್ನು ಇದು ನಮ್ಮದು ರೈಸ್ ಆಗುತ್ತೆ. ನಾವು ಇದನ್ನು ಕಂಟ್ರೋಲ್ ಮಾಡಿದ್ದೀವಿ, ಅವ್ರ ಬಿಲ್ ಕೊಡುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಸಮಯ ಅಂದರೆ ಈಗ 12,000 ಕೋಟಿ ಫೈನಾನ್ಸ್ ನಮ್ಗೆ ಕೊಡೋಲ್ಲ, ಅವ್ರು ಹೇಳ್ತಾರೆ ನಾವು ನಮ್ಮಿಂದ ಏನು ನೀವು ಅಪ್ರೂವ್ ಹೋದ್ರೆ ಕೇಳ್ತಾರೆ ಅವರು. ನಾವು ಇದು ಸಾಕಷ್ಟು ಬಜೆಟ್ ಮೀಟಿಂಗಲ್ಲಿ ಚರ್ಚೆ ಆಗಿದೆ, ನಾವು ನಿಮಗೆ ಅಪ್ರೂವ್ ಕೊಟ್ಟಿಲ್ಲ, ನಾವು ಹೀಗಾಗಿ ಎಕ್ಸ್ಟ್ರಾ ಕೊಡೋ ಪ್ರಶ್ನೆ ಇಲ್ಲ, ನಿಮಗೇನು ಕೊಡ್ತೀವಿ ಅದರಲ್ಲಿ ನೀವು ಬ್ಯಾಲೆನ್ಸ್ ಮಾಡಬೇಕು. ಅಂದರೆ ಈಗ ಇವ್ರಿಗೆ ಒಂದು 1,000 ರೂಪಾಯಿ ಕೊಡುವಂತ ಬಂದರೆ ಇವ್ರಿಗೆ 500 ಕೋಟಿ ಕೊಡಬೇಕು, ಹಳೆ ಬೆಲೆಗೆ ಹೊಸದಕ್ಕೆ 500 ಕೋಟಿ ಕೊಡಬೇಕು. ಈ ಥರ ನಾವು ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ. ಈ ಬೇರೆ ಮಂತ್ರಿ ನಾವೇ ಉತ್ತರ ಹೇಳ್ಬೇಕ್ರಿ, ಅವ್ರನ್ನೇ ಹೇಳ್ಬೇಕಲ್ಲ, ಅವ್ರ ಮ್ಯಾಗ ಆರೋಪ ಬಂದಿದೆ. ಸೊ ಅವರು ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗ್ತದೆ. ಇಲ್ಲ, ಅಧಿಕಾರಿಗಳ ಪಾತ್ರ ಇಲ್ಲ ಅದ್ರಾಗ. ಹಿಂದಿನ ಸರ್ಕಾರ ಮಾಡಿದೆ, ಸರ್ಕಾರನ ಆದೇಶ ಮಾಡೋದ್ರಿಂದ ಅನಿವಾರ್ಯವಾಗಿ ಅಧಿಕಾರಿಗಳು ಕೊಡಲೇಬೇಕಾಗ್ತದೆ. ಸೊ ಅದರ ಅಧಿಕಾರಿಗಳ ಪಾತ್ರ ಏನಿಲ್ಲ.
ಪಾತ್ರ ಇರೋದು ಸರ್ಕಾರದು. ಇಲಾಖೆಗಳಲ್ಲಿ ಕಮಿಷನ್ ಇರೋದು ನಿಜಾನ? ಅದು ಇದ್ದೇ ಇರ್ತದೆ, ಹಿಂದಿ ಇದೆ, ಇವತ್ತು ಇರ್ತೈತೆ, ನಾಳೆ ಇರ್ತೈತೆ. ಅದರಲ್ಲಿ ಏನು ಯಾರು ಮಾಡ್ಲಿಕ್ಕಾಗಲ್ಲ. ಯಾವ ಹಂತಲ್ಲಿದೆ ಎಲ್ಲಿದೆ ಅಂತ ಕಂಡು ಹಿಡಿಲಿಕ್ಕೆ ಆಗೋಲ್ವಲ್ಲ. ಎಲ್ಲಿ ಅಂತ ಕಂಡು ಹಿಡಿಯಾರ ನೀವು? ಈ ಕಡೆ ಒಬ್ಬಿರ್ತಾನೆ, ಆ ಕಡೆ ಒಬ್ಬಿರ್ತಾನೆ, ಇಲ್ಲಿ ಆರೋಪ ಮಾಡ್ತಾರೆ, ಆ ಕಡೆ ಆರೋಪ ಮಾಡ್ತಾರೆ. ಇಂದು ಇದೆ, ಇವತ್ತು ಇರ್ತೈತಿ, ನಾಳೆ ಇರ್ತೈತಿ. ಇದೆ, ಅದನ್ನ ಏನು ಮಾಡ್ಲಿಕ್ಕಾಗಲ್ಲ. ನಿಯಂತ್ರಣ ಮಾಡಬೇಕು, ಬ್ರೇಕ್ ಹಾಕಬೇಕು ಅಷ್ಟೇ. ಸಚಿವರ ಮೇಲೆ ಆರೋಪ ಬಂದರೂ ಕೂಡ ಯಾಕೆ ಇವರು ಅದನ್ನ ಸಂಬಂಧಪಟ್ಟವ್ರು ಕೇಳಿದ ನಾ ಹೇಳಿಕ್ಕಾಗಲ್ಲ. ಅಲ್ಲ, ಬೇರೆಯವ್ರ ಮ್ಯಾಗ ಆರೋಪ ಬಂದಾಗ ಅದ್ರ ಬಗ್ಗೆ ನಾ ಹೇಳಿಕ್ಕಾಗಲ್ಲ. ಕಳೆದ ಸರ್ಕಾರದ ಬಿಜೆಪಿ ಗುತ್ತಿಗೆದಾರರು ಏನ್ ಹೇಳಿದ್ರು ಸತ್ಯ ಅಂತಿದ್ರಿ. ನಿಮ್ಮ ಸರ್ಕಾರ ಬಂದಾಗ ದಾಖಲೆ ಕೊಡ್ಲಿ, ಲೋಕಾಯುಕ್ತ ಕೊಡಿ ಅಂತೀರಿ. ಅಲ್ಲ, ಅವ್ರು ಯಾರು ಈಗ ಅಲ್ಲ, ಈಗ ನಿಮ್ಮ ಪತ್ರಿಕಾ ಪರಿಷತ್ನಲ್ಲಿ ಆರೋಪ ಮಾಡಿದ್ರೆ ಅಷ್ಟೇ. ಮುಂದೆ ಏನು ಅದಕ್ಕೆ ಮುಂದಿನ ಸ್ಟೆಪ್ ಏನು ಬೇಕಲ್ಲ? ಒಂದು ಲಿಖಿತ ಕಾಗದ ಏನು ಇಲ್ಲ, ಏನು ಅಟ್ಲೀಸ್ಟ್ ಕೊಡಬೇಕಲ್ಲ. ಈಗ ಪತ್ರಿಕಾ ಪರಿಷತ್ತಲ್ಲಿ ಮಾಡಿದ್ರೆ ನಿಜ, ಅದಕ್ಕೇನೋ ಮುಂದಿನ ಸ್ಟೆಪ್ ಹೋಗ್ಬೇಕು, ಅಥವಾ ಲೋಕಾಯುಕ್ತರ ಹೋಗ್ಬೇಕು, ಮತ್ತೆಲ್ಲರ ಹೋಗ್ಬೇಕು. ಬರೀ ಆರೋಪ ಮಾಡಿದ್ರೆ ಆಗೋಲ್ಲ, ಆರೋಪಾಗಿ ಉಳಿತಿದ್ದು ಅಷ್ಟೇ. ಅದು ಶಾಸಕರು ಸರ್ ಫಾರಿನ್ ಟೂರ್ ಹೋಗಿರೋದು ಸ್ಪಾನ್ಸರ್ಡ್ ಅಂತ ಡಿ.ಕೆ. ಶಿವಕುಮಾರ್ ಆದಿಯಾಗಿ ಅವ್ರು ಬೆಂಬಲಿಸಿ ಮಾತಾಡ್ತಾ ಇದ್ದಾರೆ ಸರ್. ಸಾರಿ, ನಾವು ಅದ್ರ ಬಗ್ಗೆ ಏನೂ ಹೇಳಲ್ಲ. ರಾಜಕೀಯ ಏನೂ ಇಲ್ಲ. ಎಲ್ಲರೂ ಮಾತಾಡಿದ್ರಲ್ಲ, ಎಷ್ಟು ಜನ ಮಾತಾಡಿದ್ರು ಅದ್ರ ಬಗ್ಗೆ? ಎಲ್ಲರೂ ಅವ್ರೇನು ಪ್ರತಿ ವರ್ಷ ಹೋಗ್ತಾರೆ, ಹೊಸದೆಲ್ಲಿದ್ದಾರೆ. ಅವ್ರ ಸ್ವಂತ ದುಡ್ಡಿನಿಂದ ಹೋಗಿದ್ದಾರೆ, ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆಗೋಲ್ಲ. ಮತ್ತು ಇವತ್ತೇನು ಹೋಗಿಲ್ಲ, ಪ್ರತಿ ಸಾರಿ ಪ್ರತಿ ಸರ್ಕಾರದಲ್ಲಿ ಅವ್ರು ಹೋಗ್ತಾರೆ. ಅದರಲ್ಲಿ ಎಲ್ಲ ಪಕ್ಷದವರು ಹೋಗ್ತಾರೆ, ಕೂಡ ಹೋಗ್ತಾರೆ. ನಾವು ಹೋಗಲ್ಲ. ಇಲ್ಲ, ನಾವು ಎಲ್ಲಿ ಹೋಗಲ್ಲ, ನಾವು ಎಲ್ಲಿ ಕಳಿಸಲ್ಲ, ಇಲ್ಲೇ ಇರ್ತೀವಿ ನಾವು. ಪ್ರತಿ ಸಾರಿ ಹೋಗೋದಾಗಿದೆ, ಸುದ್ದಿಯವರ ಕಾರ್ಯ ಮಾಡಿ ಎಂ.ಎಲ್.ಎಗಳಿಗೆ ಏನಕ್ಕೆ ಕೇಳಬೇಕು? ಗೊತ್ತಿಲ್ಲ ಅದಕ್ಕೆ. ಸುಮ್ಮನೆ ಅನಾವಶ್ಯಕ ಗೊಂದಲ ಆಗ್ತಿದೆ ಅನ್ನೋದು ಅಷ್ಟೇ ಇರ್ಬೋದು. ಪಕ್ಷದಲ್ಲಿ ಗೊಂದಲ ಆಗ್ತೈತೆ, ಹೋಗ್ಬೇಡ ಅಂತ ಹೇಳಿರ್ಬೋದು ಅಷ್ಟೇ. ಸೂಕ್ತ ಸಮಯ ಬಂದಾಗ ಸಿದ್ದರಾಮಯ್ಯನವರೇ ನಾಯಕತ್ವದ ವಿಚಾರದಲ್ಲಿ ಅವರೇ ಉತ್ತರ ಕೊಡ್ತಾರೆ ರಾಜ್ಯದ ಜನತೆಗೆ ಅಂತ ಅಂದ್ರೆ ಬದಲಾವಣೆಯನ್ನ ಅವರೇ ಹೇಳ್ತಾರೆ. ಏನ್ ಅರ್ಥ? ನೋಡೋಣ, ಅದು ಕಾಲ ಬಂದಾಗ ನೋಡೋಣ. ಈಗ ಯಾಕಿದೆ, ಈಗೇನು ಕಾಲ ಬಂದಾಗ ನೋಡೋಣ. ಕಾಲ ಉತ್ತರ ಅದ ಕಾಯ್ಬೇಕಲ್ಲ. ನೀವು ಹೆಂಗೆ ಕಾಯ್ತಾ ಇದ್ರಿ, ನಾವು ಹಂಗೆ ಕಾಯ್ತಾ ಇದ್ವಿ ಅಷ್ಟೇ. ಮಾಧ್ಯಮದವ್ರು ಹೆಂಗೆ ಕಾಯ್ತಿದ್ದಾರೆ, ನಾವು ಹಂಗೆ ಕಾಯ್ತಿದ್ವಿ ಅಷ್ಟೇ, ಯಾವಾಗ ಕ್ಲೋಸ್ ಆಗಿದೆ ಅಂತ. ಈ ಅದ್ರ ಬಗ್ಗೆ ಏನು ನಮ್ಗೆ ಗೊತ್ತಿಲ್ಲ. ಸರ್ಕಾರದಿಂದ ಸರ್ ಒಂದು ಆದೇಶ ಆಗಿದೆ, ಮಾಧ್ಯಮಗಳಿಗೆ ವಿಧಾನಸೌಧದಲ್ಲಿ ನಿರ್ಬಂಧ ಹಾಕಿದೆ. ಎಲ್ಲಂದ್ರಲ್ಲಿ ನಾಯಕರ ರಿಯಾಕ್ಷನ್ ತಗೋಬಾರ್ದು, ನಿಗದಿತ ಸ್ಥಳದಲ್ಲೇ ತಗೋಬೇಕು. ನಿಗದಿತ ಇದೆಲ್ಲ ಈಗ ಆಲ್ರೆಡಿ ನಿಲ್ಲಿದ್ರೆ ಅದಾದ ನಿಗದಿತ ಸ್ಪೆಸಿಫೈ ಮಾಡಿದಾರೆ ಅಷ್ಟೇ. ಒಂದು ಕಡೆ ನಿಮ್ಗೇನು ಒಂದು ಫಿಕ್ಸ್ ಮಾಡಿದ್ದಾರೆ, ಎಲ್ಲರೂ ಹೋಗಿ ಅಲ್ಲೇ ಕೊಡ್ಬೇಕಂತ ಹೇಳಿದಾರೆ ಅಷ್ಟೇ. ಅದರಲ್ಲಿ ಏನಂಥದ್ದು ನಿರ್ಬಂಧ ಏನಿಲ್ಲ ರೀ. ನಿರ್ಬಂಧ ಎಲ್ಲಿದೆ? ಅಲ್ಲಿದೆ. ಮತ್ತು ಒಳಗಡೆ ಕರ್ಬೇಕಾರೆ ಅವ್ರು ಇನ್ವೈಟ್ ಮಾಡೇ ಮಾಡ್ತಾರೆ ನಿಮಗೆ. ಪತ್ರ ಕೊಟ್ಟು ಕರೆಸ್ತೀವಿ, ನಿಮ್ಮನ್ನೇ ಸ್ವಾಗತ ಮಾಡ್ತೀವಿ. ಇಲ್ಲ, ಅದು ಗೊತ್ತಿಲ್ಲ, ಅದು ಯಾವ ಕಾರಣಕ್ಕೆ ಮಾಡಿದ್ದಾರೆ, ಎದಕ್ಕೆ ಮಾಡಿದ್ದಾರೆ ಕೇಳಬೇಕು. ಈಗ ಸಂಬಂಧಪಟ್ಟ ಇಲಾಖೆಯವರು ಅದಕ್ಕೆ ಸ್ಪಷ್ಟೀಕರಣ ಕೊಡ್ಬೇಕಲ್ಲ, ಅದು ಯಾವ ರೀಸನ್ ಹಿನ್ನೆಲೆಯಲ್ಲಿ ಮಾಡಿದಾರಂತ. ಸೊ ಅವ್ರು ಕೊಟ್ಟರೆ ಸರಿ ಇರ್ತದ್ರಿ ಅದು. ಯಾವಾಗ್ರೆ ಇಲ್ಲ, ಅದಕ್ಕೆ ಏನು ಸಂಬಂಧ ಇಲ್ಲ. ಅದಕ್ಕೆ ಹಿಂದೆ BJP ಸರ್ಕಾರದಲ್ಲಿ ಇಂಥದ್ದು ಮಾಡಿರಿ. ಅದು ನಿಮ್ಮನ್ನು ತಂದು ಹಿಂದೆ ರಿವರ್ಸ್ ಹಾಕಿದ್ರು, ಅದು ನೆನಪಿದ್ದಾರೆ. ಅವಾಗ ಮಾಡಿದ್ರು ಅದು ಸರಿ. ಅದ್ರ ಬಗ್ಗೆ ನಾವೇನೇ
ನಾಯಿ ಯಾರೋ ಬಾಲ ಯಾರೋ ಗೊತ್ತಾಗಿಲ್ಲ ಸರ್, ಅವರು ಹೇಳಿಲ್ಲ ಸರ್. ಅವ್ರನ್ನ ಕೇಳ್ಬೇಕು ನೀವು. ಮತ್ತೆ ಕೇಳಿದ್ರೆ ಸ್ಪಷ್ಟೀಕರಣ ಹೇಳಿದ್ದಾರೆ, ನೀವು ಆ ಥರ ವ್ಯಾಖ್ಯಾನ ಮಾಡಿಬಿಡಂತ ಅದು ಸಹ ಇಮಿಡಿಯೇಟ್ ಹೇಳಿದ್ದಾರೆ. ಅಲ್ಲೇ ನಿಮ್ಮ ಹೇಳೋದ್ರ ಜೊತೆಗೇನು ಹೇಳಿದ್ದಾರೆ. ಹಾಗೇನಿಲ್ಲ, ನಮ್ಮ ಹೈಕಮಾಂಡ್ ಗಟ್ಟಿದೆ, ಹಾಗೇನು ಅಳಗಾಡಿಸ್ಲಿಕ್ಕೆ ಆಗೋಲ್ಲ ಯಾರು. ಮಾಡ್ತಾರೆ, ಬೇಗ ಮಾಡ್ತಾರೆ. ಮಾಡ್ಬೇಕಂತ ಎಲ್ಲರ ಆಸೆ ಇದೆ, ಎಲ್ಲ ಶಾಸಕರದು, ಎಲ್ಲ ಮಂತ್ರಿಗಳದು, ಪಕ್ಷದ್ದು. ಬೇಗ ಮಾಡ್ತಾರೆ. ನಾವು ದಾರಿ ಕಾಯ್ತಾ ಇದ್ವಿ, ಬೇಗ ಆಗಿಲ್ಲ ಅಂತ. ಕ್ಲೋಸ್ ಆಗ್ಬೇಕ್ರಿ ಮ್ಯಾಟ್ರ್. ಇಲ್ಲಾಂದ್ರೆ ಬರೀ ದಿವಸ ಅದೇ ಆಗಿದೆ. ನಮ್ಮ ಜನ ನೋಡಿ ಬೇಜಾರಾಗಿದ್ದಾರೆ ಎಲ್ಲರೂ. ಶಾಸಕರು ಟೂರ್ ಹೋಗಿರೋ ವಿಚಾರ ಬಾಲಕೃಷ್ಣ ಅವರು ಮಾತು ಹೇಳಿದ್ದಾರೆ, ನಮ್ಮ ಟೀಮೇ ಬೇರೆ ಅವ್ರ ಟೀಮೇ ಬೇರೆ ಅಂತ ಹೇಳಿದ್ದಾರೆ. ಅದು ಟೀಮ್ ವೈಸ್ ಟೀಮು ಪಕ್ಷದಲ್ಲಿ ನಡೀತಾ ಇದೆ ಹೋಗೋದಕ್ಕೆ. ನೋಡಿ, ಇವ್ರು ಹೋದಾರು ಮೊದಲು ಕೂಡ ಹೋಗಿದ್ದಾರೆ, ಹೊಸದಲ್ಲ. ಇವರು ಪ್ರತಿ ವರ್ಷ ಹೋಗತ್ತಾರೆ. ಇದು ಅವರು ಸೀನಿಯರ್ಸ್ ಎಲ್ಲ ಸುಮಾರು ಜನ ಹೋಗ್ತಾರೆ. ಸೊ ಹೋಗಿದ್ದಕ್ಕೆ ಅದಕ್ಕೆ ಅರ್ಥ ಕಲ್ಪಿಸೋಕ್ಕಿಲ್ಲ. ಮತ್ತೆ ಬೇರೆ ಟೀಮು ಈಗ ದುಬೈಗೆ ಹೋಗಿ ಬಂದರು. ಎಷ್ಟು ಸಲ? 5 ಟೀಮ್ ಹೋಗಿ ಬಂದರೆ. ದುಬೈಗೆ ಹೋಗಿದ್ರು, ಯುರೋಪ್ಗೆ ಹೋಗಿ ಬಂದಿದ್ರು, ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಬರ್ತಾರೆ. ಟೀಮ್ ಅನ್ನೋ ಪದನೇ ಗೊಂದಲ ಸೃಷ್ಟಿ ಮಾಡ್ತಾ ಇರೋದು. ಯಾವ ಟೀಮು? ಡಿ.ಕೆ. ಶಿವಕುಮಾರ್ ಅವ್ರ ಟೀಮಾ, ಸಿದ್ದರಾಮಯ್ಯ ಅವ್ರ ಟೀಮಾ ಅಂತ? ಇಲ್ಲ, ಹಂಗೆಲ್ಲ. ಅದ್ರಾಗ ಎರಡು ಮಿಕ್ಸ್ ಅದ. ಅದ್ರಾಗ ಎರಡೂ ಮಿಕ್ಸ್ ಐತೆ. ಅದರಲ್ಲಿ ಟೀಮ್ ಅನ್ನಕ್ಕೆ ಬರಂಗಿಲ್ಲ. ಅದು ಇಬ್ಬರು ಮಿಕ್ಸ್ ಇದ್ದಾರೆ. ಅವ್ರ ಸಮರ್ಥಕರು ಇದ್ದಾರೆ, ಇವ್ರ ಸಮರ್ಥಕರು ಅದರಲ್ಲಿ ಇದ್ದಾರೆ. ಸ್ಟಾರ್ಟಿಂಗ್ 35 ಜನರು ಲಿಸ್ಟ್ ಆಗಿತ್ತು ಸರ್. ಈಗ ಹೋಗಿರೋರು 8 ಜನಕ್ಕೆ ಮಾತ್ರ. ಯಾಕೆ ಮೂವರೆಲ್ಲ ಸ್ಟಕ್ ಆದ್ರು ಸರ್? ಪ್ಲಾನ್ ಬೆಳಗಾವಿಯಿಂದನೇ ಶುರುವಾಗಿತ್ತು ಅಂತ. ಕೆಲವೆಲ್ಲ ನಿಮಗೆ ಹೆದರಿ ಕೈ ಬಿಟ್ರು. ನಾವ್ಯಾಕೆ ಸಾಬ್ರೆ ಅಂತ ನಮಗೆಲ್ಲ ಹೇಳಿದ್ರು. ಅವರು ಕ್ಯಾನ್ಸಲ್ ಮಾಡಿದ್ರು ಅಂತ ಹೇಳಿದ್ರು. ಸೊ ಇನ್ನು ಹೈಕಮಾಂಡ್ನವ್ರಿಗೂ ಅವರು ಹೇಳಿದ್ರೆ ಅದಕ್ಕೆ ಅರ್ಧ ಬಂದುಬಿಟ್ಟಿರ್ಬೇಕು. ಕೊನೆಗೆ ನಾವು ಯಾರು ಪರವಾಗಿಲ್ಲ ಅನ್ನೋರು ಆ ಕಡೆ ಹೋಗಿದ್ರೆ ಹೋಗಿರ್ಬೇಕು ಅಷ್ಟೇ. ಟೀಮ್ ಇದೆಯಾ ಸರ್? ನಾವು ಹೇಳಿದ್ವಿ ಲೈಕ್ ಮಾಡಿ ಟೀಮ್ ಇದೆ ಅಂತ ಹೇಳಿದ್ರೆ. ನಿಮ್ಗೆ ಹಿಂದೆ ಸಾಕಷ್ಟು ಸರಿ ಹೇಳಿದ್ವಿ, ಅವ್ರವ್ರ ಟೀಮ್ ಇದ್ದೇ ಇರ್ತೈತಿ. ಲೈಕ್ ಮಾಡಿ ಅವ್ರು ಕೂಡ್ತಾರೆ, ಚರ್ಚೆ ಮಾಡ್ತಾರೆ, ಇದ್ದೇ ಇದೆ. ಅದು ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಇದೆ ಟೀಮ್ ಇದ್ದೇ ಇರ್ತಾವಿಲ್ಲ. ಪಕ್ಷ ಓಕೆ, ಅದು ಇದ್ದೇ ಇರ್ತದೆ. ಪಕ್ಷಕ್ಕೆ ಕೆಳಗಡೆ ಇದೆಲ್ಲ ಟೀಮ್ಗಳು ಇದ್ದೇ ಇರ್ತಾರೆ, ಏನು ಮಾಡ್ಲಿಕ್ಕಾಗಲ್ಲ. ಮೈಸೂರಿಗೆ ಬಸ್ ಹೊರಟಿತ್ತು ಸರ್. ಅದಾದ್ಮೇಲೆ ಅಲ್ಲಿಂದ ಫ್ಲೈಟ್ ಟಿಕೆಟ್ ಬೇರೆ ಕಡೆ ಹೋಗ್ತಾ ಇಲ್ಲೇ ಕೂಡ್ತಾರೆ, ಇಲ್ಲೇ ಎಲ್ಲರೂ ಬರ್ತಾರೆ, ಇಲ್ಲೇ ಮಾತಾಡ್ತೀವಿ, ಇಲ್ಲೇ ಮುಗಿಸ್ತೀವಿ. ಮತ್ತೆ ಆಗಲ್ಲ. ಸರ್, ಈಗ ಯೂನಿವರ್ಸಿಟಿಗಳಲ್ಲಿ ಯೂನಿವರ್ಸಿಟಿ ವೈಸು ರಿಸರ್ವೇಶನ್ ಅನ್ನೋದನ್ನ ಶುರು ಮಾಡಿದ್ದಾರೆ. ಈಗ ಮೊನ್ನೆ ಅದು ಬಹಳ ದೊಡ್ಡ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ ಸರ್. ಆಕ್ಚುಲಿ ಈಗ ಕೊಟ್ಟಿರ್ತಕ್ಕಂಥ ರಿಸರ್ವೇಶನ್ ಇಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ. ಒಂದ್ ಕಡೆ ಕೋರ್ಟ್ ಸ್ಟೇ ಕೊಟ್ಟಿದೆ, ಮತ್ತೊಂದ್ ಕಡೆ ಇಂಪ್ಲಿಮೆಂಟ್ ಕೂಡ ಆಗಿಲ್ಲ. ಸೊ ಇದರ ಮಧ್ಯದಲ್ಲಿ ಸಬ್ಜೆಕ್ಟ್ ವೈಸ್ ಇದ್ದಂತ ರಿಸರ್ವೇಶನ್ ಅನ್ನ ಯೂನಿವರ್ಸಿಟಿ ವೈಸ್ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದು ಅಂತ ಗೊತ್ತಿಲ್ಲ. ನಿನ್ನೆ ಅದು ನಮ್ಮ ಸಬ್ ಕಮಿಟಿಯಲ್ಲೇ ಚರ್ಚೆ ಆಗಿದ್ರೆ ಆ ಥರ ಏನು ಮಾಡ್ಬೇಕಂತ. ಅಥವಾ ಈಗ ನೋಡೋಣ, ಅದು ಅನುಕೂಲತೆ ಅನಾನುಕೂಲತೆ ಚರ್ಚೆ ಮಾಡೋಣ. ವರ್ಗದವರಿಗೆ ಬಹಳ ದೊಡ್ಡ ಅನ್ಯಾಯ ಆಗುತ್ತಲ್ಲ ಸರ್. ನೋಡೋಣ, ಅದ್ರ ಬಗ್ಗೆ ಯಾರಿಗೆ ಅನ್ಯಾಯ ಆಗಿದ್ರೆ ಅದ್ರ ಬಗ್ಗೆ ಸರಿಪಡಿಸುವಂತ ಪ್ರಯತ್ನ ಸೀನಿಯರ್ಗೆ ಹೇಳ್ತೀವಿ, ರಿಕ್ವೆಸ್ಟ್ ಮಾಡ್ತೀವಿ ನಾವು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.